ನಮಸ್ಕಾರ ಸ್ನೇಹಿತರೆ, DiShiRa ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಂಬಾನೇ ಸಿಂಪಲ್ ರೆಸಿಪಿ. ಹುಣಸೆ ಹಣ್ಣಿನ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹುಣಸೆ ಹಣ್ಣಿನ ಗೊಜ್ಜು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಟುಕೊಂಡಿದ್ದೀನಿ. ಹಾಗೆ ಇದು ಗೊಜ್ಜು ಅಂದರೆ ನೀರು ಗೊಜ್ಜಿನ ಥರ ಮಾಡೋದು, ಗಟ್ಟಿಯಾಗಿರಲ್ಲ. ಹುಣಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ. ಹುಣಸೆ ಹಣ್ಣನ್ನು ನೋಡಿಕೊಂಡು ಬೆಲ್ಲನ ತೊಗೊಳ್ಳಿ. ಇಲ್ಲೊಂದು 4 ಟೀ ಸ್ಪೂನಷ್ಟು ಬೆಲ್ಲ ಇರ್ಬೋದೇನೋ. ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ರೆಡಿ ಇದೆ. ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಬೇಕಾಗತ್ತೆ, ಅದನ್ನ ನಾವು ಆಮೇಲೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ. ಗೊಜ್ಜು ತುಂಬ ತೆಳ್ಳಗಾಗ್ಬಿಟ್ರೂ ಕೂಡ ತುಂಬ ಡೈಲ್ಯೂಟ್ ಆಗಿಬಿಡತ್ತೆ. ಹಾಗಾಗಿ ಒಂದೇ 1 ಗ್ಲಾಸ್ ನೀರನ್ನು ನಾನಿಲ್ಲಿ ಹಾಕಿರೋದು. 5 ನಿಮಿಷ ಹಾಗೆ ಇದನ್ನ ಮುಚ್ಚಿಡೋಣ. ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ಳೋಣ. ಇದು ಹಸಿಯಾಗಿಯೇ ಮಾಡುವಂಥ ಪದಾರ್ಥ. ಇದನ್ನು ಕುದಿಸೋದೆಲ್ಲ ಏನೂ ಇಲ್ಲ, ಹಾಗೆಯೇ ನೀರು ಗೊಜ್ಜು ಥರ ಇದು. ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಅದರ ಜಿಗುಟನ್ನೆಲ್ಲ ತೆಗೆದುಬಿಡಿ. ಇದರ ಜೊತೆಗೇ ಈಗ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಬೆಲ್ಲನೂ ಕೂಡ ಹಾಕ್ಕೊಳ್ಳೋಣ. ಉಪ್ಪು ಬೆಲ್ಲ ಸೇರಿಸಿದಾಗ ಆಲ್ಮೋಸ್ಟ್ ಪಾನಕದ ಥರ ಟೇಸ್ಟ್ ಬರುತ್ತೆ ಇದು. ಆದರೆ ಟೇಸ್ಟು ಗೊಜ್ಜಿನ ಟೇಸ್ಟು ಈಗಲೇ ಬಂದಿರಲ್ಲ. ನೀವೆಲ್ಲನೂ ಸೇರಿಸಿ ಕೊನೆಯಲ್ಲಿ ಒಗ್ಗರಣೆ ಹಾಕಿದ ಮೇಲೇ ಇದರ ರುಚಿ ನಿಜವಾಗಿ ಗೊತ್ತಾಗೋದು. ಬಟ್ ಈಗ ನೀವು ಇದಿಷ್ಟನ್ನು ಸೇರಿಸಿದಾಗ ನೋಡೋದಕ್ಕೆ ಪಾನಕದ ಥರ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲಲ್ಲಿ ಕಸ ಇದೆ ಅಂತಂದರೆ ನೀವು ಒಮ್ಮೆ ಬೇಕಿದ್ರೆ ಇದನ್ನ ಸೋಸ್ಕೋಬಹುದು. ತುಂಬಾ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಆಗುವಂಥ ರೆಸಿಪಿ ನೋಡಿ. ಈ ರೀತಿ ರೆಡಿ ಆಗುತ್ತೆ ಇದು. ತುಂಬ ತೆಳುವಾಗಿಬಿಟ್ರೆ ಡೈಲ್ಯೂಟ್ ಆಗಿಬಿಡುತ್ತೆ, ಆಗ ರುಚಿ ಬರಲ್ಲ. ಈಗ ಇದರ ಜೊತೆಗೇ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಗೆ ಹಸಿಯಾಗಿಯೇ ಸೇರಿಸ್ಕೊಳ್ಳೋದು. ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಅಪ್ಪೆ ಹುಳಿ ಎಲ್ಲ ಮಾಡ್ತಾರಲ್ಲ, ಅದೇ ಥರನೇ ಟೇಸ್ಟ್ ಬಂದಿರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದರ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ. ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ನೀವು ಇದ್ರ ಜೊತೆಗೆ ಹಾಕ್ಕೋಬಹುದು. ಈಗ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆಗೆ ನಾನಿಲ್ಲಿ ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆನೇ ಉಪಯೋಗಿಸಿರೋದು ನಾನಿಲ್ಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ನೀವು ಒಣಮೆಣಸಿನ್ಕಾಯಿ ಬೇಕಿದ್ರೂ ಕೂಡ ಹಾಕ್ಕೋಬಹುದು. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಂಪಲ್ಸರಿ ಏನಿಲ್ಲ. ಇಂಗು 1/4 ಟೀ ಸ್ಪೂನಷ್ಟು. ಇಂಗಿನ ಒಗ್ಗರಣೆ ಮೇಯ್ನಾಗಿ ಬೇಕಾಗಿರೋದು ಇದಕ್ಕೆ. ಅರಿಶಿನ 1/4 ಟೀ ಸ್ಪೂನು. ಹಾಗೆ ಇದರ ಜೊತೆಗೆ ಕರಿಬೇವಿನ ಎಲೆನೂ ಕೂಡ ಹಾಕ್ಬಿಡೋಣ. ಸಿಂಪಲ್ಲಾದ ಒಗ್ಗರಣೆನ ಸೇರಿಸ್ಬಿಟ್ರೆ ಹುಣಸೆ ಹಣ್ಣಿನ ಗೊಜ್ಜು ರೆಡಿನೇ ಆಗೋಗತ್ತೆ. ಚಳಿಗಾಲದಲ್ಲಿ ನಾವು ಈ ಥರದ ರೆಸಿಪೀಸ್ಗಳನ್ನೆಲ್ಲ ಮಾಡ್ಕೋಬೋದು. ಸಮ್ಮರಲ್ಲಾದರೆ ಪಿತ್ತ ಆಗತ್ತೆ ಅಂತ ಅನಿಸುತ್ತೆ ಹುಣಸೆ ಹಣ್ಣಿನ ಗೊಜ್ಜು. ಆದರೆ ಈ ಸೀಸನ್ನಲ್ಲಿ ಖಂಡಿತವಾಗಿಯೂ ಕೂಡ ನೀವು ಈ ರೀತಿ ಹುಣಸೆ ಹಣ್ಣಿನ ಗೊಜ್ಜನ್ನು ಮಾಡಿ ಊಟ ಮಾಡಬಹುದು. ಅನ್ನ ಜೊತೆ ಸೇರಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿದೆ, ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ಗಳು. ಸುಲಭವಾಗಿ 5 ನಿಮಿಷದಲ್ಲಿ ಕೂಡ ಮಾಡ್ಕೊಬಿಡ್ಬೋದು ಇದನ್ನ. ನೋಡಿದ್ರಲ್ವ ಹುಣಸೆ ಹಣ್ಣಿನ ಗೊಜ್ಜು ಹೇಗೆ ಮಾಡೋದು ಅಂತ. ತುಂಬಾ ಸುಲಭ, ಬಟ್ ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ವಿಡಿಯೋನ ಕೂಡ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.